ನೀಡ್ಸ್ ಅಪ್ ಹೋಗ್ನ ಎಲ್ಲ ವೀಕ್ಷಕರಿಗೆ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಎಪಿಸೋಡಲ್ಲಿ ಹೊಸ ವೋಟರ್ ಐಡಿಗೆ ನಿಮ್ಮ ಮೊಬೈಲ್ ಫೋನ್ ಅಥವಾ ನಿಮ್ಮ ಲ್ಯಾಪ್ಟಾಪ್ ಕಂಪ್ಯೂಟರ್ ಮೂಲಕ ಮನೆಯಲ್ಲೇ ಕೂತ್ಕೊಂಡು ಯಾವ ರೀತಿ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಡೀಟೇಲ್ ಆಗಿ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೌದು, ನಿಮ್ಮ ಮೊಬೈಲ್ ಫೋನಲ್ಲಿ 10ರಿಂದ 15 ನಿಮಿಷದಲ್ಲಿ ನೀವು ಅರ್ಜಿ ಹಾಕ್ಬೋದು. 15ರಿಂದ 20 ದಿನಗಳಲ್ಲಿ ನಿಮ್ಮ ವೋಟರ್ ಐಡಿ ಅಪ್ರೂವಲ್ ಆಗಿಬಿಟ್ಟು ನಿಮ್ಮ ಮನೆಗೆ ಪೋಸ್ಟ್ ಮೂಲಕ ಬರುತ್ತೆ ಅಂತ ಹೇಳ್ಬೋದು. ಸೊ ನಾನು ಕಳೆದ ವಾರ ಹೊಸ ವೋಟರ್ ಐಡಿನ ಯಾವ ರೀತಿ ಒಂದು ಆರ್ಡರ್ ಮಾಡೋದು, PVC ಕಾರ್ಡನ್ನ ಯಾವ ರೀತಿ ಆರ್ಡರ್ ಮಾಡೋದ್ರ ಬಗ್ಗೆ ವಿಡಿಯೋ ಕ್ರಿಯೇಟ್ ಮಾಡಿದ್ದೆ. ತುಂಬ ಜನ ಹೊಸ ವೋಟರ್ ಐಡಿಗೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ತಿಳಿಸ್ಕೊಡಿ ಅಂತ ಕೇಳ್ತಾ ಇದ್ರಿ, ಅದಕ್ಕೋಸ್ಕರ ವಿಡಿಯೋ ಕವರ್ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಮನೆಯಲ್ಲಿ ಒಂದು ಮಕ್ಕಳೇನಾದರೂ 18 ವರ್ಷ ಕಂಪ್ಲೀಟ್ ಮಾಡಿದ್ದಾರೆ ಅಂತಂದರೆ, ಅಥವಾ ನಿಮ್ಮ ಅಕ್ಕಪಕ್ಕದ ಮನೆಯವರು ಮಕ್ಕಳಿದ್ದಾರೆ ಅಂತಂದರೆ ಪ್ರತಿಯೊಬ್ಬರಿಗೂ ವಿಡಿಯೋನ ಶೇರ್ ಮಾಡಿ, ತುಂಬ ಜನರಿಗೆ ಅನುಕೂಲ ಆಗುತ್ತೆ. ಸೊ ಹೊಸ ವೋಟರ್ ಐಡಿಗೆ ಅರ್ಜಿ ಸಲ್ಲಿಸೋದ್ರ ಜೊತೆಗೆ ನೀವು ತಿದ್ದುಪಡಿನ ಸಹಿತ ಇದೇ ವೆಬ್ಸೈಟಲ್ಲೇ ಮಾಡ್ಕೊಳ್ಬೋದು. ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ, ಎಷ್ಟು ದಿನ ಬೇಕಾಗುತ್ತೆ, ಯಾವ ರೀತಿ ಅರ್ಜಿ ಸಲ್ಲಿಸೋದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಈ ವಿಡಿಯೋನ ನೀವು ಲೈಕ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡ್ಬೋದು. ಓಕೆ, ಜಸ್ಟ್ 10 to 15 ಮಿನಿಟ್ಸಲ್ಲಿ ನಿಮ್ಮ ಮೊಬೈಲ್ ಫೋನ್ ಮೂಲಕನೇ ಆರಾಮಾಗಿ ವೋಟರ್ ಐಡಿಗೆ ಅರ್ಜಿ ಸಲ್ಲಿಸ್ಬೋದು. ತುಂಬ ಸಿಂಪಲ್ ಪ್ರೊಸೀಜರ್ ಇದೆ, ಆಯಿತಾ. ಆಮೇಲೆ ನೀವು ಎಲ್ಲೂ ಹೋಗಬೇಕಾಗಿಲ್ಲ, ಇಂಟರ್ನೆಟ್ ಸೆಂಟ್ರಿಗೆ ಆಗಿರ್ಬೋದು, BLO ಹತ್ರ ಆಗಿರ್ಬೋದು, ಎಲ್ಲಿ ಹೋಗಬೇಕಾಗಿಲ್ಲ. ಮೊಬೈಲ್ ಫೋನಲ್ಲೇ ಮನೆಯಲ್ಲೇ ಕೂತ್ಕೊಂಡು ಆರಾಮಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಹೇಗೆ ಅಂತ ಡೀಟೇಲ್ ಆಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಸ್ಕಿಪ್ ಮಾಡಿದರೆ ಒಂದಿಷ್ಟು ಸ್ಟೆಪ್ಗಳು ಅಲ್ಲಿ ನಿಮಗೆ ಮಿಸ್ ಆಗಿಬಿಡುತ್ತೆ ಅಂತ ಹೇಳ್ಬೋದು. ಸೊ ಫಸ್ಟ್ ನೀವೇನು ಮಾಡ್ತೀರಾ ಅಂತಂದರೆ, ನಿಮ್ಮ ಮೊಬೈಲ್ ಫೋನ್ನ ಕ್ರೋಮ್ ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ ಹೋಗ್ಬಿಟ್ಟು ನೀಡ್ಸ್ ಆಫ್ ಪಬ್ಲಿಕ್ ಅಂತ ಸರ್ಚ್ ಮಾಡಿ. ಫಸ್ಟ್ ರಿಸಲ್ಟ್ ಕಾಣಿಸ್ಕೊಳ್ಳೋದು, ಅದನ್ನು ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ನಮ್ಮ ವೆಬ್ಸೈಟ್ನ ಟಾಪ್ನಲ್ಲಿ ನೋಡ್ತಾ ಇದ್ದರೆ ಸಾರ್ವಜನಿಕ ಮಾಹಿತಿ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳ್ತಾ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ಇಲ್ಲಿ ಕೆಳಗಡೆ ಬನ್ನಿ. ಒಂದು ಸ್ವಲ್ಪ ನೀವು ಕೆಳಗಡೆ ಬಂದ್ರಿ ಅಂತಂದರೆ ವೋಟರ್ ಐಡಿಗೆ ಯಾವ ರೀತಿ ಅರ್ಜಿ ಸಲ್ಲಿಸೋದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿರತಕ್ಕಂಥ ಒಂದು ಆರ್ಟಿಕಲ್ ನಾವಿಲ್ಲಿ ಬರ್ತಿದ್ದೀವಿ. ನೋಡ್ತಾ ಇದ್ದರೆ ಹೊಸ ಮತದಾರರ ಗುರುತಿನ ಚೀಟಿ ವೋಟರ್ ಐಡಿಗೆ ಮೊಬೈಲ್ನಲ್ಲಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಇದೆ. ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ನಿಮಗೆ ಒಂದು ಡೀಟೇಲ್ ಆಗಿರತಕ್ಕಂಥ ಆರ್ಟಿಕಲ್ ನಿಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ನಾನು ಫಸ್ಟ್ಗೆ ಇಲ್ಲಿ ಏನಕ್ಕೆ ನಿಮಗೆ ವಿಸಿಟ್ ಮಾಡೋಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಫ್ಯೂಚರಲ್ಲಿ ವೋಟರ್ ಐಡಿಗೆ ಸಂಬಂಧಪಟ್ಟ ಏನಾದರೂ ಅಪ್ಡೇಟ್ ಇತ್ತು ಅಂದರೆ, ಚೇಂಜಸ್ ಇತ್ತು ಅಂತಂದರೆ ನಾವು ಇಲ್ಲಿ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ನಿಮಗೆ ತುಂಬ ಕ್ವಿಕ್ಕಾಗಿ ಸಿಗುತ್ತೆ ಮಾಹಿತಿ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇಲ್ಲಿ ನಾನು ವಿಸಿಟ್ ಮಾಡೋಕ್ಕೆ ಹೇಳಿದೆ ನಿಮಗೆ. ಇಲ್ಲಿ ನೋಡ್ತಾ ಇದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ನಾವು ಇಲ್ಲಿ ಬರ್ತಿದ್ದೀವಿ. ಜಸ್ಟ್ ಸಿಂಪಲ್ ಆಗಿ 3 ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ಎರಡನೇದಾಗಿ ನಿಮ್ಮ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಮೂರನೇದಾಗಿ ನಿಮ್ಮ ಮೊಬೈಲ್ ನಂಬರ್ ಬೇಕಾಗುತ್ತೆ. ಜಸ್ಟ್ 3 ಡಾಕ್ಯುಮೆಂಟ್ಸ್ ಆದರೆ ಆರಾಮಾಗಿ ನೀವು ಅರ್ಜಿನ ಸಲ್ಲಿಸ್ಬೋದು. ಸೊ ಮೊದಲನೇದಾಗಿ ನೀವೇನು ಮಾಡಬೇಕು ಅಂತಂದರೆ, ವೈಟ್ ಬ್ಯಾಕ್ಗ್ರೌಂಡ್ ಇರತಕ್ಕಂಥ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ನಿಮ್ಮ ಮೊಬೈಲ್ ಫೋನಲ್ಲೇ ಕ್ಲಿಕ್ ಮಾಡ್ಕೊಳ್ಳಿ. 2 MB ಕಡಿಮೆ ಇರಲಿ, JPG ಫಾರ್ಮೆಟಲ್ಲಿ ಇತ್ತು ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಇದಾದ ನಂತರ ನಿಮ್ಮ ಆಧಾರ್ ಕಾರ್ಡ್ನ ರೆಡಿ ಇಟ್ಕೊಂಡು ವೋಟರ್ ಐಡಿಗೆ ಅರ್ಜಿ ಸಲ್ಲಿಸೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಹೇಗೆ ಅಂತ ನೋಡೋದಾದರೆ, ನೋಡ್ತಾ ಇದ್ದರೆ ಕೆಳಗಡೆ ಭಾಗದಲ್ಲಿ ನಾನು ಕ್ಲಿಕ್ ಹೇರ್ ಟು ಅಪ್ಲೈ ನೌ ಅಂತ ಒಂದು ಡೈರೆಕ್ಟಾಗಿ ಒಂದು ಲಿಂಕ್ನ ಕೊಟ್ಟಿದ್ದೀನಿ. ಲಿಂಕ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದರೆ ಸಾಕು. ಇಲ್ಲಿ ನೋಡ್ತಾ ಇದ್ದರೆ ಒಂದು voters.esi.government.in ವೆಬ್ಸೈಟ್ಗೆ ಇದು ರೀಡೈರೆಕ್ಟ್ ಆಗುತ್ತೆ. ಈ ಹೋಮ್ ಪೇಜಲ್ಲಿ ನೋಡ್ತಾ ಇದ್ದರೆ ನಿಮಗೆ ಹಲವಾರು ಆಪ್ಷನ್ಸ್ ಕಾಣಿಸ್ಕೊಳ್ಳುತ್ತೆ. ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ. ಫಸ್ಟ್ ಟೈಮ್ ನೀವು ಅರ್ಜಿ ಹಾಕ್ತಾ ಇದ್ದೀರಾ ಅಂತಂದರೆ ನೀವು ಇಲ್ಲಿ ಸೈನ್ ಅಪ್ ಆಗಬೇಕಾಗುತ್ತೆ. ಸೊ ಸೈನ್ ಅಪ್ ಆಗೋಕ್ಕೆ ಮೇಲ್ಗಡೆ ಭಾಗದಲ್ಲಿ ನೋಡ್ತಾ ರೈಟ್ ಸೈಡ್ನಲ್ಲಿ ಟಾಪ್ನಲ್ಲಿ ಸೈನ್ ಅಪ್ ಅಂತ ಆಪ್ಷನ್ ಕಾಣಿಸ್ಕೊಳ್ಳುತ್ತೆ. ಅದರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿದ್ರಿ ಅಂತಂದರೆ ಇಲ್ಲಿ ಸೈನ್ ಅಪ್ ಪೇಜ್ ನಿಮಗೆ ಓಪನ್ ಆಗುತ್ತೆ. ನೋಡ್ತಾ ಇದ್ದೀರಾ, ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕಾಗುತ್ತೆ, ನಂತರ ನಿಮ್ಮ ಇಮೇಲ್ ID ಹಾಕಬೇಕಾಗುತ್ತೆ. ಕ್ಯಾಪ್ಚಾವನ್ನು ಕರೆಕ್ಟಾಗಿ ಫಿಲ್ ಮಾಡಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ್ರಿ ಅಂತಂದರೆ ನಿಮ್ಮ ಅಕೌಂಟ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಜಸ್ಟ್ 2 ಮಿನಿಟ್ಸಲ್ಲಿ ಅಕೌಂಟ್ ಕ್ರಿಯೇಟ್ ಆಗುತ್ತೆ. ಸೊ ಅಕೌಂಟ್ ಕ್ರಿಯೇಟ್ ಆದ ನಂತರ ಲಾಗಿನ್ ಅಂತ ಮೇಲ್ಗಡೆ ಆಪ್ಷನ್ ಕಾಣಿಸ್ಕೊಳ್ತಾ ಇದೆ ನೋಡಿ. ಲಾಗಿನ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ನಂತರ ನೀವು ಯಾವ ಮೊಬೈಲ್ ನಂಬರ್ ಹಾಕಿ ರಿಜಿಸ್ಟರ್ ಮಾಡ್ಕೊಂಡಿರ್ತೀರಲ್ಲ ಆ ಮೊಬೈಲ್ ನಂಬರ್ ಎಂಟರ್ ಮಾಡಿ. ಕೆಳಗಡೆ ಕ್ಯಾಪ್ಚಾ ಕಾಣಿಸ್ಕೊಳ್ಳೋದು, ಕರೆಕ್ಟಾಗಿ ಕ್ಯಾಪ್ಚಾ ಎಂಟರ್ ಮಾಡಿ. ರಿಕ್ವೆಸ್ಟ್ OTP ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನಿಮಗೊಂದು OTP ಬರುತ್ತೆ. OTP ಎಂಟರ್ ಮಾಡಿದ ನಂತರ ನೀವು ಆರಾಮಾಗಿ ಇಲ್ಲಿ ಲಾಗಿನ್ ಆಗ್ಬೋದು. ಸೊ ಲಾಗಿನ್ ಆದ ನಂತರ ನೋಡ್ತಾ ಇದ್ದರೆ ಈ ರೀತಿಯಾಗಿ ಒಂದು ನಿಮಗೆ ಹೋಮ್ ಪೇಜಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಹೋಮ್ ಪೇಜಲ್ಲಿ ನಿಮಗೆ ತುಂಬ ಆಪ್ಷನ್ಸ್ ಇರೋದ್ರಿಂದ ಕನ್ಫ್ಯೂಷನ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಕನ್ಫ್ಯೂಷನ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ನಿಮ್ಮ ಎಡಗಡೆ ಭಾಗದಲ್ಲಿ ನೋಡ್ತಾ ಇದ್ರೆ ಪಿಂಕ್ ಕಲರ್ನಲ್ಲಿ ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಕಾಣಿಸ್ಕೊಳ್ಳುತ್ತೆ. ಫಿಲ್ ಫಾರ್ಮ್ 6 ಅಂತ ಹೇಳ್ತೀವಿ. ಸೊ ಹೊಸ ವೋಟರ್ ಐಡಿಗೆ ಫಾರ್ಮ್ 6 ನಾವಿಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಸೊ ಈ ಆಪ್ಷನ್ ನೀವು ಜಸ್ಟ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅಂತಂದರೆ ನೋಡ್ತಾ ಇದ್ದರೆ ಅಲ್ಲಿ ಫಾರ್ಮ್ ನಿಮಗೆ ಇಲ್ಲಿ ಡೀಟೇಲ್ ಆಗಿರತಕ್ಕಂಥ ಒಂದು ಫಾರ್ಮ್ ಓಪನ್ ಆಗುತ್ತೆ. ಈ ಫಾರ್ಮ್ನ ನೀವು ತುಂಬ ಈಸಿಯಾಗಿ ಫಿಲ್ ಮಾಡ್ಬೋದು. ನೀವು ಇಂಗ್ಲೀಷಲ್ಲಿ ಫಿಲ್ ಮಾಡ್ತಾ ಹೋದ್ರಿ ಅಂತಂದರೆ ಅದಕ್ಕೆ ಆಟೋಮೆಟಿಕ್ ಕನ್ನಡದಲ್ಲಿ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಇನ್ ಕೇಸ್ ಏನಾದರೂ ರಾಂಗ್ ಆಯಿತು ಅಂತಂದರೆ ಅಲ್ಲಿರ್ತಕ್ಕಂಥ ಕನ್ನಡ ಕೀಬೋರ್ಡ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ನೀವು ಎಡಿಟ್ ಮಾಡ್ಬೋದು. ಸೊ ಕನ್ನಡದಲ್ಲಿ ಕರೆಕ್ಟಾಗಿ ಎಲ್ಲನೂ ಎಂಟ್ರಿ ಮಾಡ್ತಾ ಹೋಗಿ. ನಿಮ್ಮ ಪರ್ಸ್ನಲ್ ಡೀಟೇಲ್ಸನ್ನ ಹಾಕಿ, ಆಮೇಲೆ ರಿಲೇಟಿವ್ ಡೀಟೇಲ್ಸನ್ನ ಹಾಕಬೇಕಾಗುತ್ತೆ. ರಿಲೇಟಿವ್ ಡೀಟೇಲ್ಸ್ ಅಂದರೆ ನಿಮ್ಮ ಗಂಡನ ಒಂದು ವೋಟರ್ ID ಡೀಟೇಲ್ಸ್ ಆಗಿರ್ಬೋದು, ಅಥವಾ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಒಂದು ವೋಟರ್ ID ಡೀಟೇಲ್ಸ್ನ ಇಲ್ಲಿ ಹಾಕಬೇಕಾಗುತ್ತೆ. ಇದಾದ ನಂತರ ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸನ್ನು ಹಾಕಬೇಕಾಗುತ್ತೆ. ಸೊ ನಿಮ್ಮ ಮೊಬೈಲ್ ನಂಬರ್ಗೆ ಮತ್ತೊಂದು ಸರಿ OTP ಬರುತ್ತೆ, ಅಲ್ಲಿ ವೆರಿಫೈ ಮಾಡ್ಕೊಳ್ಳಿ ನೀವು. ಇದಾದ ನಂತರ ಆಧಾರ್ ಕಾರ್ಡ್ ಡೀಟೇಲ್ಸ್ನ ಹಾಕಬೇಕಾಗುತ್ತೆ. ಜೆಂಡರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ.
ಡೇಟ್ ಆಫ್ ಬರ್ತ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ಪ್ರೆಸೆಂಟ್ ಅಡ್ರೆಸ್ನ ಅಲ್ಲಿ ನೀವು ಡೀಟೇಲ್ಸ್ನ ಕೊಡಬೇಕಾಗುತ್ತೆ. ಇದಾದ ನಂತರ ಡಿಸೇಬಿಲಿಟಿ ಏನಾದರೂ ಇತ್ತು ಅಂತಂದರೆ, ಅಂಗವಿಕಲರಿದ್ದರೆ ಅಂತಂದರೆ UDID ಒಂದು ಫಾರ್ಮ್ನ ಸಹಿತ ನೀವು ಇಲ್ಲಿ ಸರ್ಟಿಫಿಕೇಟ್ನಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಇದಾದ ನಂತರ ಫ್ಯಾಮಿಲಿ ಮೆಂಬರ್ಸ್ ಡೀಟೇಲ್ಸ್ ಇತ್ತು ಅಂದರೆ ಅದನ್ನು ಸಹಿತ ನೀವು ಕರೆಕ್ಟಾಗಿ ಎಂಟ್ರಿ ಮಾಡಿದಂಥ ಡಿಕ್ಲರೇಷನ್ನ ಫಿಲ್ ಮಾಡಿಬಿಟ್ಟು ನಿಮ್ಮ ಒಂದು ಆಧಾರ್ ನಂಬರ್ನಲ್ಲಿ ವೆರಿಫೈ ಮಾಡಬೇಕಾಗುತ್ತೆ. ಆಯಿತಾ, ಈ ವೆರಿಫಿಕೇಷನ್ ಇರುತ್ತೆ. ಅಲ್ಲಿ ನಿಮ್ಮ ಒಂದು 12 ಡಿಜಿಟ್ ಆಧಾರ್ ನಂಬರ್ ಹಾಕಿಬಿಟ್ಟು ಅಲ್ಲಿ ವೆರಿಫೈ ಮಾಡ್ಕೊಳ್ಳಿ. ಸೊ ವೆರಿಫೈ ಹೆಂಗಿರುತ್ತೆ ಅಂತಂದರೆ, ನಿಮ್ಮ ಒಂದು ಆಧಾರ್ ನಂಬರ್ಗೆ ಲಿಂಕ್ ಇರತಕ್ಕಂಥ ಒಂದು ಮೊಬೈಲ್ ನಂಬರ್ಗೆ OTP ಬರುತ್ತೆ. OTP ಎಂಟ್ರಿ ಮಾಡಿದ್ರಿ ಅಂತಂದರೆ ಅಲ್ಲಿ ವೆರಿಫೈ ಆಗುತ್ತೆ. ಇದಾದ ನಂತರ ನೋಡ್ತಾರೆ ಸಬ್ಮಿಟ್ ಆಪ್ಷನ್ ಕಾಣಿಸ್ಕೊಳುತ್ತೆ. ಸಬ್ಮಿಟ್ ಮಾಡಿದ್ರಿ ಅಂತಂದರೆ ನಿಮಗೊಂದು ಅಕ್ನಾಲಜ್ಮೆಂಟ್ ಇಲ್ಲಿ ಕಾಣಿಸ್ಕೊಳುತ್ತೆ. ಆ ಅಕ್ನಾಲಜ್ಮೆಂಟ್ನ ಫ್ಯೂಚರ್ ಪರ್ಪಸ್ಗೆ ನೀವು ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಸೊ ಆಮೇಲೆ ಈ ಅಕ್ನಾಲಜ್ಮೆಂಟಲ್ಲಿ ಒಂದು ರೆಫರಲ್ ನಂಬರ್ಗೆ ಸಹಿತ ಕೊಟ್ಟಿರ್ತಾರೆ ನಮಗೆ. ಅದನ್ನು ಯೂಸ್ ಮಾಡ್ಕೊಂಡು ನಾವು ಆರಾಮಾಗಿ ಅಪ್ಲಿಕೇಶನ್ ಟ್ರ್ಯಾಕ್ ಸಹಿತ ಮಾಡ್ಬೋದು. ಸೊ ಜಸ್ಟ್ ಇಲ್ಲಿ ಮತ್ತೆ ಹೋಮ್ ಪೇಜ್ಗೆ ಬನ್ನಿ. ಟ್ರ್ಯಾಕ್ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಆಪ್ಷನ್ ಕಾಣಿಸ್ಕೊಳುತ್ತೆ ನೋಡಿ. ಅದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನಿಮ್ಮ ರೆಫರೆನ್ಸ್ ನಂಬರ್ ಹಾಕಿದ್ರಿ ಅಂತಂದರೆ ಅದು ಸ್ಟೇಟಸ್ ಏನಿದೆ ಅಂತ ಅಲ್ಲಿ ತೋರಿಸ್ತದೆ. ಇವಾಗ ತಾನೇ ನೀವು ಅರ್ಜಿ ಹಾಕಿದ್ರಿ ಅಂತಂದರೆ ಜಸ್ಟ್ ಸಬ್ಮಿಟೆಡ್ ಅಂತ ಬರುತ್ತೆ. ಸೊ ಸಬ್ಮಿಟೆಡ್ ಆದ ನಂತರ BLO ಅಪಾಯಿಂಟ್ ಆಗುತ್ತೆ. ಸೊ ಇದಾದ ನಂತರ ಫೀಲ್ಡ್ ವೆರಿಫಿಕೇಷನ್ ಆಗುತ್ತೆ. ಇದಾದ ಎಪಿಕ್ ನಂಬರಲ್ಲಿ ಜನ್ರೇಟ್ ಆಗುತ್ತೆ. ಸೊ ಜಸ್ಟ್ ಒಂದು 4 ಹಂತದಲ್ಲಿ ನಿಮ್ಮ ಒಂದು ವೋಟರ್ ID ಇಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಎಪಿಕ್ ನಂಬರ್ ಒಂದು ಸಾರಿ ಬಂತು ಅಂತಂದರೆ ಆ ಎಪಿಕ್ ನಂಬರ್ ಹಾಕಿಬಿಟ್ಟು ಇದೇ ವೆಬ್ ಪೋರ್ಟಲಲ್ಲಿ ನೀವು ಆರಾಮಾಗಿ ವೋಟರ್ IDನ ಡೌನ್ಲೋಡ್ ಸಹಿತ ಮಾಡ್ಕೋಬೋದು. ಇಲ್ಲ ಅಂತಂದರೆ ಸೊ ನೀವು PVC ಕಾರ್ಡ್ ಬೇಕು ಅಂತಂದರೆ ಅದಕ್ಕೆ ಅಪ್ಲಿಕೇಶನ್ ಸಹಿತ ಹಾಕ್ಬೋದು. ಸೊ PVC ಕಾರ್ಡ್ಗೆ ಹೇಗೆ ಅಪ್ಲೈ ಮಾಡೋದು ಅಂತ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿದ್ದೆ. ಅದರ ಒಂದು ಡೈರೆಕ್ಟ್ ಲಿಂಕ್ ನಿಮಗೆ ವಿಡಿಯೋದ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೀನಿ, ನೋಡ್ಕೊಂಡು ಆರಾಮಾಗಿ ಆರ್ಡರ್ ಮಾಡ್ಕೋಬೋದು. ಸೊ ಈ ಪ್ರಕಾರವಾಗಿ ಸಿಂಪಲ್ ಆಗಿ 10 to 15 ಮಿನಿಟ್ಸಲ್ಲಿ ಆರಾಮಾಗಿ ಅರ್ಜಿಯನ್ನು ಸಲ್ಲಿಸ್ಬೋದು. ಕೇವಲ ಹೊಸ ವೋಟರ್ ID ಅಷ್ಟೇ ಅಲ್ಲ, ಇದೇ ವೆಬ್ಸೈಟಲ್ಲಿ ನೀವು ನಿಮ್ಮ ಒಂದು ವೋಟರ್ IDನ ಎಡಿಟ್ ಸಹಿತ ಮಾಡ್ಕೋಬೋದು. ಸೊ ಹೊಸದಾಗಿ ಮದುವೆಯಾಗಿ ಗಂಡನ ಮನೆಗೆ ಬಂದಿರ್ತೀರ, ಸೊ ಅಲ್ಲಿ ವೋಟರ್ ID ನೀವು ನೇಮ್ ಚೇಂಜ್ ಮಾಡಬೇಕಾಗುತ್ತೆ. ಆವಾಗ ನೀವು ಎಲ್ಲೂ ಹೋಗಬೇಕಾಗಿಲ್ಲ. ಆಯಿತಾ, ಸೊ ಇದೇ ಪೋರ್ಟಲ್ಲಿ ಆರಾಮಾಗಿ ಒಂದು ವ್ಯಾಲಿಡ್ ಡಾಕ್ಯುಮೆಂಟ್ಸನ್ನು ನೀವು ಕೊಟ್ಬಿಟ್ಟು ಇಲ್ಲಿ ಎಡಿಟ್ ಸಹಿತ ಮಾಡ್ಕೋಬೋದು. ಸೊ ಆವಾಗ ಒಂದ್ಸರಿ ಎಡಿಟ್ ಆಯಿತು ಅಂದರೆ ಅದು ಸಹಿತ ನಿಮ್ಮ ಒಂದು ಮನೆಗೆ ಪೋಸ್ಟ್ ಮೂಲಕ ಬರುತ್ತೆ ಅಂತ ಹೇಳ್ಬೋದು. ಇದೆಲ್ಲ ಪ್ರೊಸೀಜರ್ ಫ್ರೀ ಆಫ್ ಕಾಸ್ಟ್ ಆಗಿರುತ್ತೆ. ಆಯಿತಾ, ಯಾವುದೇ ರೀತಿ ನೀವು ಚಾರ್ಜಸನ್ನು ಕೊಡಬೇಕಾಗಿಲ್ಲ. ಇನ್ ಕೇಸ್ ನೀವೇನಾದರೂ ಸೈಬರ್ ಸೆಂಟ್ರಿಗೆ ಅಥವಾ ಒಂದು ಬೇರೆ ಕಡೆ ಅಪ್ಲಿಕೇಶನ್ ಹಾಕಕ್ಕೆ ಹೋಗ್ತೀರಾ ಅಂತಂದರೆ ಒಂದು 100 ರೂಪೀಸ್ನ 150 ರೂಪೀಸ್ ತೊಗೊತಾರೆ. ಇನ್ ಕೇಸ್ ನಿಮ್ಗೆ ಇದೆಲ್ಲ ಮಾಡೋಕ್ಕಾಗಲ್ಲ, ತುಂಬ ತಲೆನೋವು ಅಂತ ಅನ್ನಿಸ್ತು ಅಂತಂದರೆ ನಿಮ್ಮ ಹತ್ತಿರದ ಒಂದು ಸೈಬರ್ ಸೆಂಟ್ರಿಗೆ ಅಥವಾ CSC ಸೆಂಟ್ರಿಗೆ, ಗ್ರಾಮೀಣ ಕೇಂದ್ರಗಳಿಗೆ, ಕರ್ನಾಟಕ ವನ್ ಕೇಂದ್ರಗಳಿಗೆ ಹೋಗಿ ಅರ್ಜಿನ ಹಾಕ್ಬೋದು. ಸೊ ಒಂದು 100 to 150 ರೂಪೀಸ್ ತೊಗೋತಾರೆ. ನಿಮ್ಮ ಒಂದು ಕೆಲಸ ತುಂಬ ಸುಲಭವಾಗುತ್ತೆ ಅಂತ ಹೇಳ್ಬೋದು. ಸೊ ಈ ಪ್ರಕಾರವಾಗಿ ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಿ ಮತ್ತು ಹೊಸದಾಗಿ ವೋಟರ್ IDಗೆ ಅರ್ಜಿ ಸಲ್ಲಿಸ್ತಕ್ಕಂಥ ನಿಮ್ಮ ಸ್ನೇಹಿತರಿಗೆ ಮತ್ತು ಅವರ ಒಂದು ವಾಟ್ಸಪ್ ಗ್ರೂಪ್ ಒಳಗೆ ಮಿಸ್ ಮಾಡಿದ ವಿಡಿಯೋನ ಶೇರ್ ಮಾಡಿ, ತುಂಬ ಜನರಿಗೆ ಅನುಕೂಲ ಆಗುತ್ತೆ. ಸೊ ಇದಿಷ್ಟು ಇವತ್ತಿನ ಮಾಹಿತಿ. ಸಿಗೋಣ ಮತ್ತೆ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್.